ಅದೇ ರೀತಿ ನಮ್ಮ ಶಂಕರಣ್ಣರು ಕೂಡ ನಮ್ಮ ಲೈನ್ನಲ್ಲಿದ್ದಾರೆ. ಆನ್ಲೈನ್ ಮುಖಾಂತರವಾಗಿ ಈ ಒಂದು ಪಂದ್ಯ ವೀಕ್ಷಣೆಯಲ್ಲಿ ಕೂಡ VM ಗ್ರೂಪ್ ಮಾಲೀಕರು ಕೂಡ ಮತ್ತೊಮ್ಮೆ ಚೇತು ಎಸ್ತಂತ ಚೆಂಡು ನೇರವಾಗಿ ಚೇತರ ಸೀಮಾರೇಖೆ ಅಂಚಿನಲ್ಲಿ ಬಿಗ್ ಸಿಕ್ಸರ್ ಅದು ಹೋಗ್ತಾ ಇದೆ. ದಯವಿಟ್ಟು ಕ್ರೀಡಾಭಿಮಾನಿಗಳು ಯಾವುದೇ ಅಂಚಿನಲ್ಲಿ ಇದ್ದಲ್ಲಿ ದಯವಿಟ್ಟು ಆ ಒಂದು ಚೆಂಡನ್ನು ಅಂಕಣ ಒಳಭಾಗದಲ್ಲಿ ಪ್ರವೇಶ ಮಾಡಿಕೊಡ್ಬೇಕು. ಈ ಬಾರಿ ಸತೀಶನಿಗೆ ಎಷ್ಟಂತ ಚೆಂಡು ಓಟಗಳು ಬಿಟ್ಕೊಡ್ತಾ ಇಲ್ಲ. ಡಾಟಾ ಡೆಲಿವರಿ ಅಂಕಿಅಂಶ ಪಟ್ಟಿ ಬಾರದ ಉತ್ತಮವಾದಂಥ ಎಸೆಗಾರಿಕೆ ತೋರ್ಪಡೆ ತೋರಿಸಿದಂಥ ಚೇತನ್ ತಮ್ಮ ವೈದಿಕ ಖಾತೆಯ 2ನೇ ಓವರ್ನ ಉತ್ತಮವಾದಂಥ ಬೌಲಿಂಗ್ನ ತೋರ್ಪಡೆ ತೋರಿಸಿದಂಥ ಚೇತನ್ ಕೂಡ ಅಭಿನಂದನೆ ಸಲ್ಲಿಸ್ತೇವೆ. ಪ್ರಥಮ ಓವರ್ನಲ್ಲೇ 3 ವಿಕೆಟ್ ಕಬಳಿಕೆ ಮುಖಾಂತರವಾಗಿ ಓಟಗಳು ಬರ್ತಾ ಇದೆ. ಉತ್ತಮವಾದ ಹೊಡೆತ ಸೀಮಾರೇಖೆ ಅಂಚಿನಲ್ಲಿ 4 ಓಟ ಭರ್ಜರಿ ಬೌಂಡ್ರಿ ಕೂಡ ಬರ್ತಾ ಇದೆ. ಕುತೂಹಲ ಘಟ್ಟಕ್ಕೆ ತಲುಪ್ತಾ ಇದೆ ಪಂದ್ಯ. ಗುಡದಳ್ಳಿ ಹಾಗೂ ಹೆಬ್ಬಾಳ ನಡುವೆ ಕುತೂಹಲ ರೋಮಾಂಚಕರವಾದಂಥ ಪಂದ್ಯ ಜರುಗ್ತಾ ಇದೆ. ಕ್ರೀಡಾ ಅಭಿಮಾನಿಗಳು ಅಧಿಕ ಸಂಖ್ಯೆಯಲ್ಲಿ ಕೂಡ ವೀಕ್ಷಣೆ ವಿಭಾಗದಲ್ಲಿ ಕೂಡ ಕಾಯ್ತಾ ಇದ್ದಾರೆ. ಮತ್ತೊಮ್ಮೆ ಚೇತನ್ ಭರ್ಜರಿಯಾದಂಥ ಹೊಡೆತ, ಉತ್ತಮವಾದಂಥ ಕ್ಷೇತ್ರ ರಕ್ಷಣೆ. ಹದಿನಾಲ್ಕು ಎಸೆತ 35 ಓಟಗಳು ಬರಬೇಕಾಗಿದೆ. ಉತ್ತಮವಾದಂಥ ಎಸೆತ, ಅಂಬಿಯ ಉದ್ದರಿ ಆಘಾತ, ನೆಲಕ್ಕೆ ಉಳ್ತಾ ಇದೆ. ನೆಲಕ್ಕಷ್ಟ ಹೆಬ್ಬಾಳ ತಂಡಕ್ಕೆ ಸಂಕಷ್ಟ ಕೂಡ ತಲುಪ್ತಾ ಇದೆ. 12 ಎಸೆತ 13 ಎಸೆತ 35 ಓಟಗಳು ಬರಬೇಕಾದ್ರೆ ಪ್ರತಿ ಓವರ್ನಲ್ಲೂ 1 ರಿಂದ 2, 2 ರಿಂದ 3, 4 ಸಿಕ್ಸರ್ಗಳ ಅವಶ್ಯಕತೆ ಹೆಬ್ಬಾಳ ತಂಡಕ್ಕೆ. ಸತೀಶನ ಸಿಕ್ಸರ್ಗಳ ಅನಿವಾರ್ಯತೆ ತುಂಬಾ ಇದೆ. ತಂಡದ ನಾಯಕ ಅಭಿ ಅಂಕಣ ಒಳಭಾಗದಲ್ಲಿ ಪ್ರವೇಶ ಪಡ್ಕೊಂತಾ ಇದ್ದಾನೆ. ಪ್ರತಿ ಓವರ್ನಲ್ಲೂ ಕೂಡ ಸರಾಸರಿಯಲ್ಲಿ 15 ರಿಂದ 16 ಓಟಗಳು ಬರಲೇಬೇಕಾಗಿದೆ ಹೆಬ್ಬಾಳ ತಂಡಕ್ಕೆ. ಉತ್ತಮವಾದಂಥ ಎಸೆತ, ಓಟಗಳು ಬಿಟ್ಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿ ಬರ್ತಾ ಇದೆ. ಮುಕ್ತಾಯ ಕಂಡ ತಂಡದ ಮೊತ್ತ ಕೂಡ 27ಕ್ಕೆ 4. 12 ಎಸೆತ